ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ರಾಣಿ ಕನ್ನಡ ವ್ಲಾಗ್ಸ್. ನಾನು ಇವತ್ತು ನಿಮ್ಮ ಜೊತೆಗೆ ಶೇರ್ ಮಾಡ್ಕೊತಾ ಇದ್ದೀನಿ ಅಂತಂದರೆ, ನಾನು ಮೊನ್ನೆ ಸುಮಾರು ಒಂದು 4-5 ದಿನದ ಮೇಲೆ ಆಗೋಯಿತು. ಆನ್ ದ ವೇ ಬಸ್ ಸ್ಟ್ಯಾಂಡಿಂದ ನಾನು ಬರ್ತಾಯಿದ್ದೆ, ಒಂದು ಕೆಲಸದ ಮೇಲೆ ಹೋಗಿದ್ದೆ. ಅಲ್ಲಿ ಬರ್ತಾ ಇರಬೇಕಾದ್ರೆ ರೋಡ್ ಸೈಡಲ್ಲಿ ಆ್ಯಪಲ್ ವಾಚ್ ಅಂತೇಳಿ ಮಾರ್ತಾಯಿದ್ರು. ನಾನು ಆ್ಯಪಲ್ ವಾಚ್ ರೋಡಲ್ಲೂ ಮಾರ್ತಾರ ಅಂತೇಳ್ಬಿಟ್ಟು ನಾನು ಇರಲಿ ಒಂದು ನೋಡೋಣ ಅಂತೇಳ್ಬಿಟ್ಟು, ಯಾವಾಗಲೂ ಪದೇ ಎಲ್ಲಾದರೂ ಟ್ರಾವೆಲ್ ಮಾಡಬೇಕಾದ್ರೆ ಅಥವಾ ಎನಿ ಟೈಮ್ ಯಾವಾಗಲೂ ಕೈಯಲ್ಲಿ ಮೊಬೈಲ್ ಇರೋದಿಲ್ಲ ಅಲ್ವಾ, ಪರ್ಸಲ್ಲಿ ಇಟ್ಟಿರ್ತೀವಿ. ಅಥವಾ ಬಸ್ಸಲ್ಲಿ ಹೋಗಬೇಕಾದ್ರೆ ಏನು ಎಮರ್ಜೆನ್ಸಿಗೆ ತೆಗೆಯಲ್ಲ, ಟೈಮ್ ನೋಡಬೇಕಾಗುತ್ತೆ. ಅವಾಗೆಲ್ಲ ನಮಗೆ ಮೊಬೈಲು ಕೈಯಲ್ಲೇ ಇರೋಲ್ಲ, ಅಥವಾ ಬಿದ್ದೋಗ್ಬಿಡುತ್ತೆ, ಒಡೆದೋಗ್ಬಿಡುತ್ತೆ ಅನ್ನೋ ಒಂದು ಕಾರಣಕ್ಕೆ ನಾವು ಪರ್ಸಲ್ಲಿ ಬ್ಯಾಗೆಲ್ಲ ವ್ಯಾನಿಟಿ ಬ್ಯಾಗೆಲ್ಲ ಹಾಕೊಂಡು ಇಟ್ಟಿರ್ತೀವಿ. ಜನ ರಶ್ ಇದ್ದಾಗ ತೆಗಿಯೋಕ್ಕಾಗಲ್ಲ. ಈ ಥರ ಎಲ್ಲ ಪ್ರಾಬ್ಲಮ್ ಇರುತ್ತಲ್ಲ, ಒಂದು ವಾಚ್ ಬೇಕು ಅಂತ ಅನ್ನಿಸ್ತು ನನಗೆ. ಅದಕ್ಕೆ ನಾನು ಇರಲಿ ನೋಡೋಣ, ಆ್ಯಪಲ್ ವಾಚ್ ಅಲ್ವಾ, ಅಥವಾ ಜಾಸ್ತಿ ಕಾಸ್ಟ್ಲಿ ವಾಚ್ ಏನಲ್ಲ, ಜಸ್ಟ್ 100 ರುಪೀಸು, 170 ಏನೋ ಹೇಳಿದ್ರು ಅವರು. 170 ಹೇಳಿದ್ರು. ನಾನು 100 ಮಾಡಿದೆ. ಅದು ಹೊರ್ತೋ ಏನೋ, ನಾನು ಜಾಸ್ತಿ ಕೊಟ್ಟನೋ ಅಥವಾ ಕಮ್ಮಿ ಬೆಲೆಗೆ ತೊಗೊಂಡೋ ಗೊತ್ತಿಲ್ಲ, ಅದು ಕಮೆಂಟಲ್ಲಿ ತಿಳಿಸಿ. ನಾನು ಇದೊಂದು ತೊಗೊಂಡು ಬಂದಿದ್ದೀನಿ, ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಆದಷ್ಟು ನಾನು ಏನು ತೊಗೊಂಬಂದ್ರೂ ನನಗೆ ಒಂದು ಅಂತ ತಗೊಂಡ್ರೆ, ಅದು ಆದಷ್ಟು ನಾನು ನನ್ನ ಮಗಳಿಗೂ ಕೂಡ ಒಂದು ಅಂತೇಳಿ ತಗೊಂಡಿರ್ತೀನಿ. ಅದರಲ್ಲಿ ಇದು ಒಂದು ಕೂಡ ನೋಡಿ, ಈ ಥರ ಇದೆ ನೋಡಿ, ಆ್ಯಪಲ್ ವಾಚ್ ಅಂತೆ. ಏನೋ ಇರಲಿ, ಟೈಮು ಎಮರ್ಜೆನ್ಸಿಗೆ ನೋಡೋದಕ್ಕೆ, ಯಾವಾಗಲೂ ಟ್ರಾವೆಲ್ ಮಾಡಬೇಕಾದ್ರೆ, ಹೊರಗಡೆ ಹೋದಾಗ ಯಾವಾಗಲೂ ಕೈಯಲ್ಲಿ ಮೊಬೈಲ್ ಇಟ್ಟಿರಲ್ಲ ಕೆಲವೊಂದು ಟೈಮಲ್ಲಿ. ಎಸ್ಪೆಷಲಿ ನಾನು ಯಾವಾಗಲೂ ಪರ್ಸಲ್ಲಿ ಇಟ್ಟಿರ್ತೀನಿ ಕೆಲವೊಂದು ಸಲ, ಅವಾಗ ತೆಗೆದು ನೋಡೋದಕ್ಕಾಗೋದಿಲ್ಲ, ಅಥವಾ ಬೇರೆ ಕೇಳಬೇಕಾಗಿರುತ್ತೆ ಟೈಮ್ ಎಷ್ಟು ಅಂತ. ಅದೆಲ್ಲದಕ್ಕಿಂತ ಕೈಯಲ್ಲಿ ಒಂದು ವಾಚ್ ಇತ್ತು ಅಂತಂದರೆ ಬೆಟರ್ ಇರುತ್ತೆ ಅಂತೇಳ್ಬಿಟ್ಟು ಸುಮ್ಮನೆ ಇರಲಿ ನೋಡೋಣ ಅಂತ, ಆ್ಯಪಲ್ ವಾಚಲ್ವ ಅಂತ ನೋಡೋಣ ಅಂತ ಟ್ರಯಲಿಗೆ ತಗೊಂಡೆ. ಈ ಥರ ಇದೆ ಫ್ರೆಂಡ್ಸ್. ಈ ಕಲರ್ ಒಂದು ತೊಗೊಂಡಿದ್ದೀನಿ ನಾನು. ಇನ್ನೂ ಒಂದಿದೆ ನೋಡಿ. ನನಗೆ ಈ ಕಲರ್ ಇಷ್ಟ ಆಯಿತು, ಗ್ರೀನ್ ಕಲರ್ ತಗೊಂಡೆ. ಎಲ್ಲರೂ ಬ್ಲ್ಯಾಕೇ ತಗೊಳ್ಳೋದು. ವಾಚಿಂದು ಇದು ಫುಲ್ಲು ಬ್ಲ್ಯಾಕೇ ಇರುತ್ತೆ, ಬೆಲ್ಟು ಕೂಡ ಬ್ಲ್ಯಾಕೇ ಇರುತ್ತೆ. ಆದರೆ ನನಗೆ ಈ ಕಲರ್ ಇಷ್ಟ ಆಯಿತು. ರೆಡ್ ಇದ್ದರೂ ಇಷ್ಟ ಆಗ್ತಿತ್ತು, ಬಟ್ ಇದು ತುಂಬ ಇಷ್ಟ ಆಯಿತು ನನ್ನ ಮಗಳಿಗೆ ಅಂತ. ಅಂದರೆ ಇದನ್ನು ಚೂಸ್ ಮಾಡ್ಕೊಂಡಿದ್ದಾಳೆ ಅವಳು, ಈ ಕಲರ್ ಅಂತ ಹೇಳ್ಬಿಟ್ಟು. ನೋಡಿ ಹೇಗಿದೆ, ಚೆನ್ನಾಗಿದೆ. ಜಾಸ್ತಿ ಕೊಟ್ಟನ ಅವನು 170 ಹೇಳ್ದ, ನಾನು 100 ಕೊಟ್ಟೆ. ಅವನು ಈಸಿಯಾಗಿ ಆಯಿತು ತಗೊಳ್ರಿ ಅಂದ್ಬಿಟ್ಟು ಅವಯ್ಯ 170 ಹೇಳ್ದ. ನಾನು 170 ಹೇಳ್ದೆ, ನಾನು 100 ಕೊಡ್ತಿದ್ದೆ. ಆಯಿತು ತಗೊಳ್ರಿ ಅಂದ್ರೆ 70 ರೂಪಾಯಿ ಒಂದೇ ಸಲ ಅವನು ಡೌನಿಗೆ ಬಂದ. ಅಂದರೆ ನನಗೆ ಯಾಕೋ ಇನ್ನೂ ಅವನು 60 ರೂಪಾಯಿಗೆ 50 ರೂಪಾಯಿಗೆ ಕೊಟ್ಟಿರೋನೇನೋ, ನಾನೇನು ಸಡನ್ನಾಗಿ 100 ರೂಪಾಯಿ ಕೇಳಿಬಿಟ್ನಾ ಅಂತ ಒಂದು ಸ್ವಲ್ಪ ಬೇಜಾರಾಯಿತು. ನಾನು ಜಾಸ್ತಿ ಕೇಳಿಬಿಟ್ನಾ ಅಂತೇಳಿ ಒಂದು 50-60 ಕೇಳಬೇಕಾಗಿತ್ತಲ್ವ ಅಂತ ಅನ್ನಿಸ್ತು. ಪಾಪ ಅವರು ವ್ಯಾಪಾರ ಮಾಡ್ತಾರಲ್ವ, ತೀರಾ ಚೀಪಾಗಿ ಕಾಣಬಾರ್ದಲ್ವ. ನಾವು ಹೋಗ್ಬಿಟ್ಟು ಅವ್ರು ಎಷ್ಟು 170 ಹೇಳ್ತಾರೆ, ನಾವು 50 ರೂಪಾಯಿ ಕೇಳಿದ್ರೆ ಅಷ್ಟು ಚೆನ್ನಾಗಿರೋದಿಲ್ಲ ಅಂತ ನಾನು 100 ಕೇಳಿದೆ. ಅದು ನನಗೆ ಜಾಸ್ತಿ ಕಮ್ಮಿ ಕೇಳಿದ್ನೋ ಏನೋ ಅನ್ನೋ ಥರ ಫೀಲ್ ಆಯಿತು. ವ್ಯಾಪಾರ ಮಾಡ್ತಾ ಇರ್ತಾರಲ್ವ ಕೆಲವೊಬ್ಬರು, ಗುರ್ರನವರು ಇರ್ತಾರೆ, ಏನು ಹಿಂಗೆ ಕೇಳ್ತೀರಾ ಹೋಗ್ರಿ ಮುಂದಕ್ಕೆ ಅನ್ನೋರು ಇರ್ತಾರೆ. ನಾನು ಅದು ಒಂದು ಇದು ಬೇಸಿಕ್ ಮೇಲೆ ಅದನ್ನು ಅನುಭವಿಸಿದ್ದೆ ನಾನು ಲೈಫಲ್ಲಿ, ನನ್ನ ಒಂದು ಅನುಭವದಲ್ಲಿ. ಅದಕ್ಕೋಸ್ಕರ ಇರಲಿ ಅಂತೇಳಿ 100 ಕೇಳಿದೆ. ನಾನು 100ಗೆ ಒಪ್ಕೊಂಬಿಟ್ಟೆ ಒಂದೇ ಮಾತಿಗೆ. ಅದಕ್ಕೆ ನೀನೇನು ಒಪ್ಕೊಳ್ಳಲ್ಲ ಅಂತೇಳಿ ವ್ಯಾಪಾರ ಮಾಡಿದ್ದಾಯಿತು ಅಂಥೇಳಿ, ಇರಲಿ ಅಂತ ಒಂದು ಟೈಮ್ ಇರಲಿ ನೋಡ್ಕೊಳ್ಳೋದಕ್ಕೆ ಅಂತೇಳ್ಬಿಟ್ಟು ಇದನ್ನು ತಗೊಂಡೆ. ಇವೆರಡು ನೋಡಿ ಫ್ರೆಂಡ್ಸ್, ಚೆನ್ನಾಗಿದೆಯಾ? ನಾನು 100 ರೂಪೀಸ್ ಕೊಟ್ಟಿದ್ದು ವರ್ತ್ ಅನ್ನಿಸುತ್ತಾ ಅಥವಾ ಜಾಸ್ತಿ ಕೊಟ್ಟೆ ಅನಿಸುತ್ತಾ ಕಮೆಂಟಲ್ಲಿ ತಿಳಿಸಿ. ಅಥವಾ 50-60 ರೂಪಾಯಿ, 70 ರೂಪಾಯಿ, 80 ರೂಪಾಯಿ ಈ ಥರ ಕೊಡ್ಬೋದಾಗಿತ್ತಾ? ಜಾಸ್ತಿ ಕೊಟ್ಟನ 100. ಅವನು 170 ಹೇಳ್ದ, 170 ರೂಪಾಯಿ ಹೇಳ್ದ. ನಾನು 100 ಕೇಳ್ದಕ್ಕೆ ಒಂದೇ ಮಾತಿಗೆ ಹ್ಞೂ ಅಂದ. ನೀವು ಅದನ್ನು ತಿಳಿಸಿ, ಜಾಸ್ತಿ ಕೊಟ್ಟರೆ ನೀವು 60-70 ತೊಗೋಬೋದಿತ್ತು ಅನ್ನೋದು ಅದನ್ನು ತಿಳಿಸಿ. ಅಥವಾ 100 ರೂಪಾಯಿ ಪಾಪ ಅವನಾಗೋದಕ್ಕೆ ಕೊಟ್ಟಿದ್ದಾನ, ಚೀಪಾಗಿ ಕೊಟ್ಟಿದ್ದಾನೆ, ಇರಲಿ ಬಿಡಿ ಅನ್ನೋದಿದ್ರು ಅದನ್ನು ಹೇಳಿ. ಚೆನ್ನಾಗಿದೆ ಫ್ರೆಂಡ್, ಚೆನ್ನಾಗಿದೆಯಾ ಫ್ರೆಂಡ್ಸ್? ಚೆನ್ನಾಗಿದೆಯಾ ನೋಡಿ ಹೇಳಿ. ಆ್ಯಪಲ್ ವಾಚ್. ಓಕೆ ಫ್ರೆಂಡ್ಸ್, ನನ್ನ ಈ ಒಂದು ಮಾಹಿತಿ, ನನ್ನ ಒಂದು ಈ ಅನುಭವ, ಈ ಒಂದು ಮಾಹಿತಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ನನ್ನ ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನು ದಯವಿಟ್ಟು ಮರಿಬೇಡಿ. ಒಂದು ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಅಂತ ಹೇಳ್ತಾ, ಮತ್ತೆ ನಾನು ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ ಅಂತ ಹೇಳ್ತಾ, ಇಲ್ಲಿಗೆ ನಾನು ಈ ವ್ಲಾಗ್ನ ಎಂಡ್ ಮಾಡ್ತೀನಿ. ಓಕೆ, ಬಾಯ್, ಟೇಕ್ ಕೇರ್, ಲವ್ ಯು ಆಲ್.